ಗೊಬ್ಬರದ 4 ರೂಪದಾಗ ಅದಾರ. ಒಂದು ವೇಸ್ಟ್ ಡಿಕಂಪೋಸರ್, ಒಂದು ಇದು ಗೋಕೃಪಾಮೃತ, ಜೀವಾಮೃತ, ಬಯೋಡೈಜೆಸ್ಟರ್. ಸೊ ಈ 4 ಮೂಲದಿಂದ ನಿಮ್ಗೆ 9 ಎಕರೆಗೆ ಸಫಿಶಿಯಂಟ್ ಆಗ್ತದೆ. ಅಂದ್ರೆ ಹೊರಗಿಂದ ಯಾವುದೇ ರೀತಿ ಕೆಮಿಕಲ್ ಅಂತ ನಾವು ಉಪಯೋಗಿಸಂಗಿಲ್ರಿ. ಎಲ್ಲ ನಾವೇ ಮೇಂಟೈನ್ ಮಾಡ್ತೀವಿ. ಹೊರಗಿನ ಆಳುಗಳ ಅಂದ್ರೆ 8 ದಿವಸದಾಗ ಇಷ್ಟು ಮಟ್ಟಿಗೆ ಗೊಬ್ಬರ ತಯಾರಾಕೈತ್ರಿ. ಅಂದ್ರೆ 15 ದಿವಸ ಎಲ್ಲ ಬದಲಾಯಿಸಿ ನಾವು ಡ್ರಿಪ್ ಮುಖಾಂತರ ಬಿಡ್ತೀವ್ರಿ. ಮತ್ತೆ ಪ್ರಮಾಣ ಫಿಕ್ಸ್ ಇರ್ತೈತಿ, ಹೆಚ್ಚು ಪ್ರಮಾಣ ಫಿಕ್ಸ್ ಇರ್ತೈತ್ರಿ. ಈಗ ನೀರಿನ ಜೊತೆ ಹೋಗ್ತಿರ್ತೈತ್ರಿ. ಈಗ ಒಂದ್ ಬ್ಯಾರಲ್ದಾಗ್ರಿ 2 ಫ್ಲಾಟ್ ಅಂದ್ರ 3 ಎಕರೆ ಐತ್ರಿ. ಇದ ಪೇರು ಫ್ಲಾಟ್ ರೀ. 3 ಎಕರೆಕ 1.5 ಎಕರೆ, ಅರ್ಧ ಬ್ಯಾರಲ್ 1.5 ಎಕರೆ, ಅರ್ಧ ಬ್ಯಾರಲ್ 1.5 ಎಕರೆ ಈ ಟೈಪ್ ಇದನ್ನ ಬಿಡ್ತೀವ್ರಿ. ಆಮೇಲೆ ನಾವು ಸ್ಪ್ರೇ ಮಾಡ್ಬೇಕಾದ್ರೆ 1 ಪಂಪಿಗೆ 2 ಲೀಟರ್ ಅಷ್ಟ ಹಾಕ್ಬೇಕ್ರಿ. ಇದನ್ರಿ 20 ಲೀಟರ್ ಪಂಪಿಗೆ 2 ಲೀಟರ್ ಅಷ್ಟ ಹಾಕಿ ನಾವು ಸ್ಪ್ರೇ ಮಾಡ್ತೀವ್ರಿ. ಬಾಳ್ ಹಾಕಂಗಿಲ್ಲ ಅದ್ರಾಗ್ರಿ. ಆಮೇಲೆ ಇದು ಜೀವಾಮೃತ ಹಾಕ್ಬೇಕಾದ್ರೆ ಒಂದ್ ಪಂಪಿಗೆ 20 ಲೀಟರ್, 1 ಪಂಪಿಗೆ 1 ಲೀಟರ್ ಹಾಕ್ತೀವ್ರಿ. 1 ಲೀಟರ್. ಇದು ಮಾಡಂಗಿಲ್ರಿ. ಇದು ವೇಸ್ಟ್ ಡಿಕಂಪೋಸರ್ ಬೇರೆಗೆ ಬಿಡ್ಬೇಕಾತ್ರಿ. ನೀರ್ ಜೊತೆಗೆ ಬಿಡ್ಬೇಕ್ರಿ. ಇದು ಫಿಲ್ಟರ್ ನಮ್ದು ಏನ ನಾವು ಔಷಧ ರೆಡಿ ಮಾಡ್ತೀವಲ್ರಿ, ಇದು ಫಿಲ್ಟರ್ ಮುಖಾಂತರ ಇದಕ್ಕೆ ನಾವು ಫುಟ್ಬಾಲ್ ಕುಣ್ಸೀವ್ರಿ. ಇದ ಫಿಲ್ಟರ್ ಮುಖಾಂತರ ನಾವು ನೀರಿನ ಜೊತೆಗೆ ಹೋಗ್ಬಿಡ್ತೈತ್ರಿ. ಇದು ಫಿಲ್ಟರ್ ಇದ್ರಿ, ಫಿಲ್ಟರ್ ಟ್ಯಾಂಕ್ ರೀ. ತಾನದೊಂದು ಏನು ಹಾಕ್ಯಾರ ಆರ್ಗ್ಯಾನಿಕ್ ರೀ. ಕಬ್ಬಿಗೆ ತಳ ಕಬ್ಬಿಗೆ ಬಿಡೋದೈತ್ರಿ ಅದ್ರಿ. ಮಜ್ಜಿಗೆ ಅದ ಹಾಕಿದ್ದೈತ್ರಿ. ಬೇರ್ ಭಾಳ ಫಾಸ್ಟ್ ಹೋಗ್ತಾರ. ಹಾಂ ಸ್ಟಾರ್ಟ್. ಇದೇನ್ರಿ ಬಯೋಡೈಜೆಸ್ಟರ್. ಅಂದ್ರೆ ಏನ್ರಿ ಪ್ರೊಸೆಸ್ ಏನೇನು? ಇದ ನಾವು ದನಗಳು ತೊಳೆದಿದ್ದ ನೀರೆಲ್ಲ ಸ್ಟಾಕ್ ಆದ್ರ ಆಚೆ ಕಡೆ ಇದ ಪಾರ್ಟಿಷನ್ ಐತ್ರಿ. ಆಚೆ ಕಡೆ ಟ್ಯಾಂಕ್ ನಾಗ ದನಗಳು ತೊಳೆದ ಮೈ ತೊಳೆದ ನೀರೆಲ್ಲ ಬರ್ತೈತ್ರಿ. ಆಮೇಲೆ ಅಂದ್ರ ಸಗಣಿ ಗೋಮೂತ್ರ ಸಗಣಿ ಹಾಕಂಗಿಲ್ರಿ ಅದ್ರಾಗ್ರಿ. ಗೋಮೂತ್ರದ ನೀರ್ ಅಷ್ಟ ಬರ್ತೈತ್ರಿ. ಮೈ ತೊಳೆದ ನೀರು ಗೋಮೂತ್ರ ಅಷ್ಟ ಬರ್ತೈತ್ರಿ. ಸಗಣಿ ಅದ್ರೊಳಗೆ ಹಾಕಂಗಿಲ್ರಿ. ನೆಕ್ಸ್ಟ್ ನಾವು ಹೊಲದಲ್ಲಿ ಬೆಳೆದಿರುತ್ತಂತ ಅದ ಕೈ ಇರುವಂತ ಕಸ ಏನಿರ್ತೈತಿಲ್ಲ, ಕಸ ಎಲ್ಲ ತಂದು ಅದ್ರಾಗ ಹಾಕ್ಬಿಡ್ತೀವ್ರಿ. ಆಮೇಲೆ ವೇಸ್ಟ್ ಫ್ರೂಟ್ಸ್ ಆಗ್ಲಿ ಅಥವಾ ತರಕಾರಿ ಆಗ್ಲಿ, ನಾವಿಲ್ಲಿ ಹೊಲದಲ್ಲಿ ಏನ್ ಬೆಳೆದಿರ್ತೀವಲ್ರಿ ವೇಸ್ಟ್ ತರಕಾರಿ, ಅವೆಲ್ಲ ವೇಸ್ಟ್ ಇದ್ದದ್ದು ಅದ್ರೊಳಗೆ ಹಾಕ್ತೀವ್ರಿ. ಅದೆಲ್ಲ ಫಸ್ಟ್ ಕ್ಲಾಸ್ ಫಿಲ್ಟರ್ ಆಗಿ ಏನೈತ್ರಿ ಇದ್ರೊಳಗೆ ಬರ್ತೈತ್ರಿ. ಈ ಟ್ಯಾಂಕ್ನಾಗ್ರಿ ನೀರ್ ಅದ್ರೊಳಗೆ ನಾವು ಸ್ವಲ್ಪ ಹಾಕಂಗಿಲ್ಲ. ಮೈ ತೊಳೆದ ನೀರ್ ಸಂಗಾಟ ಜೊತೆ ಬಂದ ಬಿಡ್ತೈತ್ರಿ. ಅದ್ರಿ ಮೈ ತೊಳೆದ ನೀರು ಮಿಕ್ಸ್ ಇರ್ತೈತ್ರಿ ಅದ್ರಾಗ್ರಿ. ಕೊಳತಿದ ನೀರು ಕೊಳತಿದ ನೀರು ಎಲ್ಲ ಫಿಲ್ಟರ್ ಆಗಿ ಇದ್ರಾಗ ಬರ್ತೈತ್ರಿ. ಇದನ್ನ ನಾವು ಡ್ರಿಪ್ ಮುಖಾಂತರ ಬಿಟ್ಟು ಬಿಡ್ತೇವ್ರಿ. ಸ್ಪ್ರೇ ಇದು ಮಾಡಂಗಿಲ್ರಿ. ಇಲ್ಲಿ ಡೈರೆಕ್ಟ್ ನೀರಿಗೆ ಡ್ರಿಪ್ಪಿಗೆ ನೀರಿಗೆ ಹೋಗ್ತೈತಿ. ಪ್ರಮಾಣ ಎಷ್ಟು ಒಂದ್ ಎಕರೆಗೆ? ಇದು ಎಕರೆಗೆ ಏನಿಲ್ರಿ, ಅದ್ ನೀರಿನ ಜೊತೆ ಅದ್ ಪ್ರಮಾಣವಾಗೆ ಹೋಗ್ತೈತ್ರಿ. ಇದೇನ್ ನಾವು ಹೆಚ್ಚು ಕಮ್ಮಿ ಏನ್ ಸೈಡ್ ಎಫೆಕ್ಟ್ ಆಗೋದಿಲ್ಲ? ಏನ್ ಸೈಡ್ ಎಫೆಕ್ಟ್ ಏನ್ ಆಗಂಗಿಲ್ರಿ. ಅಂದ್ರ ಏನಾಗೈತ್ರಿ, ಕೀಟಾಣುಗಳು ಇದ್ರೂನು ಇದಕ್ಕ ಪವರ್ ಅಂದ್ ನಾವು ವೇಸ್ಟ್ ಫ್ರೂಟ್ಸ್ ಹಾಕೋದ್ರಿಂದ ಅದ ಟಾನಿಕ್ ರೆಡಿ ಆಕೈತ್ರಿ ಅದ್ರಾಗ್ರಿ. ಗಿಡಗಳಿಗೆ ಹೆಲ್ದಿ ರೀ. ನಾವು ಬೇಕಾದ್ರೆ ಟಾನಿಕ್ ಹೆಂಗ್ ಕುಡಿತೀವಲ್ಲ ಹಂಗ ಗಿಡಗಳಿಗೆ ಟಾನಿಕ್ ರೀ. ಇವ ಟೋಟಲ್ 12 ದನಗಳು ಅದಾವ್ರಿ. ಆಕಳುಗಳು 3 ಅದಾವ್ರಿ. ಆರ್ಗ್ಯಾನಿಕ್ ಮಾಡೋದಾದ್ರೆ ಇವ ಆಕಳದ ಮಾಡ್ತೀವ್ರಿ. ಇವ ಎಮ್ಮೆ ಆಕಳ ಇವೆಲ್ಲ ಮೈ ತೊಳೆದ ನೀರ್ ಏನೈತ್ರಿ ಎಲ್ಲ ನಮ್ದ ಬಯೋಡೈಜೆಸ್ಟರ್ ಇದ್ರಾಗಿಂದ ನೀರೆಲ್ಲ ಹೋಗ್ತೈತ್ರಿ ಅದ್ರಾಗ. ಆಮೇಲೆ ವೇಸ್ಟ್ ಏನಿದ್ದೆಲ್ಲ ಅದ್ರಾಗ ಹಾಕ್ತಿವ್ರಿ. ಅದ ಹಾಕೋದ್ರಿಂದ ಅದ ಬಯೋಡೈಜೆಸ್ಟರ್ ತಯಾರಾಕೈತ್ರಿ. ಸರ್ ಬರ್ರಿ ಸರ್, ಹಂಗ ನೀವು ಬರ್ರಿ ಅಕ್ಕವ್ರು ಬರ್ರಿ. ಹೊಸದ್ರು ನೋಡೋಣ ಮಾಡ್ತಾರೆ. ಇದು ಕಟಿಂಗ್ ಮಷೀನ್ ರೀ. ನಾವು ದನಗಳ ಮೇವೆಲ್ಲ ಇದು ಕರೆಂಟ್ ಮಷೀನ್ ಐತ್ರಿ. ಇದ್ರೊಳಗೆ ಕಟ್ ಮಾಡಿ ಹಾಕ್ತೀವಿ ದನಗಳಿಗೆ. ಇದು ವೇಸ್ಟ್ ಆಗುದಿಲ್ರಿ. ಈ ತರ ಮಾಡಿ ಹಾಕೋದ್ರಿಂದ ವೇಸ್ಟ್ ಆಗಂಗಿಲ್ರಿ. ಮತ್ತ ಅದ ಉಳಿದ್ರನ ಏನೈತ್ರಿ, ಅದ್ರ ಮುಂದೆ ಉಳಿದಿರ್ತೈತಿಲ್ಲ ಅದನ್ನೆಲ್ಲ ಮತ್ತೆ ತಿಪ್ಪಿಗೆ ಹಾಕ್ತಿವ್ರಲ್ಲ, ಅದು ಫಸ್ಟ್ ಕ್ಲಾಸ್ ಗೊಬ್ಬರ ಆಕೈತ್ರಿ. ವರ್ಷಕ್ಕೊಂದ್ಸಲ ನಾವು ಇದನ್ನ ಬೆಳೆಗಳಿಗೆ ಹಾಕ್ತಿವ್ರಿ. ವೇಸ್ಟ್ ಡಿಕಂಪೋಸರ್ ಹಾಕ್ತಿರಿ? ವೇಸ್ಟ್ ಡಿಕಂಪೋಸರ್ ಅಲ್ರಿ. ಇದೆಲ್ಲ ಇಲ್ಲಿ ದನಗಳ ನೀರು ಉಳಿದಿರ್ತೈತಿಲ್ಲ ಅದ್ರ ಮುಂದ್ರಿ, ಅದು ಉಳಿದದ್ದು ಎಲ್ಲ ಹೋದ ಅಲ್ಲಿ ತಿಪ್ಪಿಗೆ ಹಾಕ್ತಿವ್ರಲ್ಲ, ಅದ್ರೊಳಗ ನಾವ್ ಹೆಂಡಿ ಕಸ ಒಗಿದ್ರಿಂದ್ರಿ ಅದು ಫಸ್ಟ್ ಕ್ಲಾಸ್ ಗೊಬ್ಬರ ಆಗಿರ್ತೈತಿ. ವರ್ಷಕ್ಕೆ ಒಂದ್ಸಲ ರೀ. ಬೇರು ಗಿಡಗಳಿಗೆಲ್ಲ ಒಂದ್ಸಲ ಹಾಕಿ ಬಿಡ್ತೀವ್ರಿ ವರ್ಷಕ್ಕೊಂದ್ಸಲ ರೀ. ಈ ತರ ನಾವು ಸಣ್ಣ ಕಟ್ಟಾಗಿ ಬಿಡ್ತೈತಿ. ಈ ತರ ನಾವು ಹಾಕ್ತೀವಿ. ಈಸಿ ಆಗ್ತೈತಿ. ದನಗಳು ತಿನ್ನಾಕು ಈಸಿ ಆಗ್ತೈತ್ರಿ. ಹಾಳಾಗಂಗಿಲ್ರಿ.
ಓಕೆ ಸರ್ ಅವ್ರು ಹೇಳಿದ್ರಿ ಧನ್ಯವಾದ ಅಂತ ಹೇಳ್ರಿ. ನನ್ನ ಹೆಸರು ಮಾಡ್ತೀರಿ ಬೇರೆದವ್ರು ಯಾರು ಮಾಡ್ತಾರೆ? ನಾವ ಮಾಡ್ತೇವ್ರಿ ಇದ್ರಾಗ. ಇದ್ರ ಯಾವ್ಯಾವ ತಪ್ಪಲ್ ಹಾಕ್ತಿರಿ? ತಪ್ಲ ಇದ್ರಾಗ ಹಾಕಕ್ ಬರಂಗಿಲ್ರಿ. ಇದ್ರಾಗ 10 kg ಹೆಂಡಿ ರೀ, ಆಮೇಲೆ ಅಂದ್ರ ಆಕಳ ಆಕಳ ಹೆಂಡಿ ರೀ, 10 kg ಆಕಳ ಹೆಂಡಿ ರೀ, 10 ಲೀಟರ್ ಆಕಳದ ಗೋಮೂತ್ರ, 10 kg ಆರ್ಗ್ಯಾನಿಕ್ ಬೆಲ್ಲ, ಆಮೇಲೆ 10 kg ದ್ವಿದಳ ಧಾನ್ಯದ ಹಿಟ್ಟು ಅಂದ್ರೆ ಕಡ್ಲಿ ಹಿಟ್ಟು ತರ. ಆಮೇಲೆ 250 ಮಿಲಿ ಅಂದ್ರೆ 1/4 ಕಿಲೋ ಶುದ್ಧ ಶೇಂಗಾ ಎಣ್ಣೆ ಹಾಕ್ಬಹುದು ಅಥವಾ ಆಕಳದ ತುಪ್ಪ ಹಾಕ್ಬಹುದು. ಆಮೇಲೆ ಇದ್ರೊಳಗ 2 kg ಶುದ್ಧವಾದ ಮಣ್ಣು ಹಾಕ್ತಿವಿ ನಾವ್. ಯಾಕೆ ಮಣ್ಣು ಹಾಕ್ಬೇಕಂದ್ರ ರೀ, ಅದ್ರೊಳಗ ನಮ್ಗ್ ಸಾಕಷ್ಟು ಜೀವಾಣುಗಳು ಸಿಗ್ತಾವ್ರಿ. ಅಂದ್ರ ಮಣ್ಣುಗಳ ನಾವು ಗಳೆಗಾಡ ಮಾಡುವಂತ ಜಾಗದಾಗಿನ ಮಣ್ಣು ಹಾಕಕ್ ಬರಂಗಿಲ್ರಿ. ಒಡ್ಡಿಗೆ ಮಣ್ಣು ಇರ್ತೈತಿ, ಅಲ್ಲಿ ಗಳೆದು ಏನ್ ಮಾಡ್ತಿರಂಗಿಲ್ಲ, ಅಲ್ಲಿ ಸಾಕಷ್ಟು ನಮಗ್ ಜೀವಾಣುಗಳು ಸಿಗ್ತಾವಿಲ್ಲ, ಅದನ್ನ ತಂದ್ ನಾವ್ ಇದ್ರಾಗ ಹಾಕ್ತಿವ್ರಿ. ಆಮೇಲೆ ಅದನ್ನೆಲ್ಲಾ ಹಾಕಿಬಿಟ್ಟು ಬೆಳಗ್ಗೆ ಸಾಯಂಕಾಲ ತಿರುವಾಡ್ಬೇಕಾಗತ್ರಿ. ತಿರುವಾಡ್ದಂದ್ರ ಅದ 8 ದಿವಸ ನಂತರ ಕಲರ್ ಚೇಂಜ್ ಆಕೈತ್ರಿ. ಅದ ಔಷಧ ರೆಡಿ ಆತಂದ್ರ ಕಲರ್ ಚೇಂಜ್ ಆಕೈತ್ರಿ. ಅದನ್ನ ನಾವ್ ಫಿಲ್ಟರ್ ಆಗಿ ಬರ್ತೈತ್ರಿ. ಫಿಲ್ಟರ್ ಆಗಿ ಬ್ಯಾರಲ್ಗೆ ಬಿಟ್ಕಿಸ್ ನಾವ್ ಫಿಲ್ಟರ್ ಮುಖಾಂತರ ಎಲ್ಲಾ ಕಡೆ ಹಿಂಗ ಡಿಪ್ಪಿಗೆ ಬಿಟ್ಟು ಬಿಡ್ತೇವ್ರಿ. 8 ದಿವಸ ಟೈಮಿಂಗ್ ರೀ. ಅದ್ ರೆಡಿ ಆಗ್ಬೇಕಾದ್ರ 8 ದಿವಸ ಟೈಮಿಂಗ್ ಬೇಕ್ರಿ. ಹೇಳಿಲ್ಲ, ಸುಮ್ ವಿಡಿಯೋ ಮಾಡ್ಕೊಂಡಿದ್ವಿ. ಇದ ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ 1 ಬ್ಯಾರಲ್ ನೀರಿಗೆ 2 kg ಬೆಲ್ಲ, ಆಮೇಲೆ ಅದು ವೇಸ್ಟ್ ಡಿಕಂಪೋಸರ್ ಕಲ್ಚರ್ ಸಿಗ್ತೈತ್ರಿ. ಅದನ್ನ ಕಲ್ಚರ್ ಹಾಕಿಬಿಟ್ಟು 8 ದಿವಸ ತಿರುವಾಡ್ಬಿಟ್ಟು 8 ದಿವಸ ಆದ ನಂತರ ಡ್ರಿಪ್ ಮುಖಾಂತರ ಇದನ್ನ ಬಿಡ್ತೇವ್ರಿ ನಾವ್ರಿ. ಇದು ವೇಸ್ಟ್ ಡಿಕಂಪೋಸರ್ ಕಲ್ಚರ್ ಇರ್ತೈತ್ರಿ. ಇದ್ರೊಳಗ್ರಿ 2 kg ಬೆಲ್ಲ, ಅದನ್ನ ಕಲ್ಚರ್ ಹಾಕಿಬಿಟ್ಟು ತಿರುವಾಡಿ 8 ದಿವಸ ಆದ ನಂತರ ಇದನ್ನ ನಾವು ಡ್ರಿಪ್ ಮುಖಾಂತರ ಬಿಟ್ಟು ಬಿಡ್ತೇವ್ರಿ. ಇದೇಂತಿ ದೊಡ್ಡ ಸಿಂಟ್ಯಾಕ್ಸ್ ಒಳಗದ? ಇದು ದೊಡ್ಡ ಸಿಂಟ್ಯಾಕ್ಸ್ ಒಳಗ್ರಿ. ಇದ ಗೋಕೃಪಾಮ್ರ ಅಂತಾರಿ ಇದ್ರಿ. ಇದಕ್ಕ ನಾವ್ ಇದು 2000 ಲೀಟರ್ ಟ್ಯಾಂಕ್ ಐತ್ರಿ. ಇದಕ್ ನಾವ್ 20 kg ಬೆಲ್ಲ ಹಾಕ್ತಿವ್ರಿ. ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೇಕ್ರಿ. ಆಮೇಲೆ 20 ಲೀಟರ್ ಮಜ್ಜಿಗೆ ಹಾಕ್ತಿವ್ರಿ. ಅದನ್ನ 2 ಟೈಮ್ ಹಾಕಿಬಿಟ್ಟು ತಿರುವಾಡ್ತಿವ್ರಿ. ತಿರುವಾಡಿ 8 ದಿವಸ ಆದ ನಂತರ ಅದು ಕಲರ್ ಚೇಂಜ್ ಆಕೈತ್ರಿ. ಅದ್ರೊಳಗ ಸಾಕಷ್ಟು ಜೀವಾಣುಗಳು ಅಂದ್ರ ಅದಕ್ಕ 10 ಲೀಟರ್ ಗೋಕೃಪಾಮೃತ ಕಲ್ಚರ್ ಹಾಕ್ತಿವ್ರಿ. ಅದ ಕಲ್ಚರ್ ಹಾಕಿಬಿಟ್ಟು 8 ದಿವಸ ತಿರುವಾಡಿ ಬೆಳಗ್ಗೆ ಸಾಯಂಕಾಲ 8 ದಿವಸ ತಿರುವಾಡಿ ಡ್ರಿಪ್ ಮುಖಾಂತರ ಬಿಡ್ತೇವ್ರಿ. ಆಮೇಲೆ ಸ್ಪ್ರೇನು ಮಾಡ್ತೇವ್ರಿ. 2 ತರ ನಡಿತೈತ್ರಿ. ಇದ್ರೊಳಗು ತಪ್ಲ ಯಾವ ಹಾಕಂಗಿಲ್ರಿ. ಇದ ಆಕಳದ ಮಜ್ಜಿಗೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೇಕ್ರಿ. ಆಕಳದ ಮಜ್ಜಿಗೆ ಹಾಕ್ಬೇಕ್ರಿ. ಅದ 10 ಲೀಟರ್ ಕಲ್ಚರ್ ಹಾಕ್ಬೇಕ್ರಿ. ಅಂದ್ರೆ ಇಲ್ಲಿ ಒಟ್ಟು ನೀವು ಗೊಬ್ಬರ ಇವರು ಅನುಸೂಯ ಮೇಡಮ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡ್ಬೇಕಂತ ಸಂಪೂರ್ಣವಾಗಿ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾವ ವೆರೈಟಿಗೆ ಏನೇನು ಎಷ್ಟು ಪ್ರಮಾಣ ಹಾಕಬೇಕು, ಎಷ್ಟು kg ಹಾಕಬೇಕು, ಎಷ್ಟು ಲೀಟರ್ ಹಾಕ್ಬೇಕು ಅಂತ ಹೇಳಿ ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ AR ಸ್ಟುಡಿಯೋ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಫ್ರೂಟ್ ಬೆಣ್ಣೆ ಹಣ್ಣು ಅಂತ ಹೇಳಿ ಬೆಣ್ಣೆ ತಿಂದಾಗಿರ್ತೀರಿ ಹಣ್ಣು. ಸೈಡ್ ಹಚ್ಬೇಕಾರೆ ಯಾವ್ದ್ರಿ? ಹನುಮಾನ ಫಳ. ಅಲ್ಲಿ ನೀವು ಸೀತಾಫಲ ಪ್ರೂನಿಂಗ್ ಮಾಡಿದ್ ನೋಡಿದ್ರಿ. ಸರ್ ಅಲ್ಲಿ ಡೈಜೆಸ್ಟ್ ಅಂತ ರಾಮ್ ಫಳ ಐತಿ. ಇದು ಹನುಮಾನ ಫಳ. ಓಕೆ ಓಕೆ ಸರ್. ಈ ಬೋರ್ ಅಂತ ಹೇಳಿ ಸರ್ ಕಾಶ್ಮೀರ್ ಆಪಲ್ ಬೋರ್. ಇದೊಂದು ಅದೊಂದು ಬಾರಿಕಾಯಿ ಗಿಡ ಏನ್ರಿ? ಸಣ್ಣ ಬಾರಿಕಾಯಿ ಆಪಲ್ ಬೋರ್. ಕವಳಿಕಾಯಿ ಗಿಡ ಇವು 2. ಡೊಂಗರಾಚಿ ಮೈನಾ ತರಲ್ಲ, ಕಾಳಿ ಮೈನಾ ಡೊಂಗರಾಚಿ ಮೈನಾ ಆ ಗಿಡ ರೀ. ಮುಂದೆ ಬರ್ರಿ ಹಂಗ. ಕಬ್ಬಿನ ಚಗಳ ಹಾಕಿರ ಬರ್ತೈತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಪರಿ ಹಂಗ್ ಬಿಟ್ಟೈತ್ರಿ. ಅದಕ್ಕೆ ಹಾಕಂಗಿಲ್ರಿ. ಎಷ್ಟು ದಪ್ಪ ಹಾವಿನ ಪರಿ ದಪ್ಪ ಇಷ್ಟು ಐತ್ರಿ.